ಎಕ್ಸೈಸ್ 12.1 ಓಕೆ. ಈಗ ಅವರು ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ, ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕ್ಯಾಪ್ಸೂಲ್ ಇದೆ ಅಂತೆ. ಕ್ಯಾಪ್ಸೂಲ್ ಬಂದ್ಬಿಟ್ಟು ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ಓಕೆ, ಆ ಸಿಲಿಂಡರ್ ಶೇಪ್ಗೆ ಎರಡು ಎಂಡ್ ಅಲ್ಲಿ ಇಲ್ಲಿ ಒಂದು ಹೆಮಿಸ್ಫಿಯರ್ ಇದೆ, ಇಲ್ಲಿ ಒಂದು ಹೆಮಿಸ್ಫಿಯರ್ ಇದೆ. ಓಕೆ, ಈ ತರ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಈ ಡಯಾಗ್ರಾಮ್ ಅಲ್ಲಿ ಅಷ್ಟು ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ದ ಲೆಂತ್ ಆಫ್ ದ ಎಂಟೈರ್ ಕ್ಯಾಪ್ಸೂಲ್ ಇಸ್ 14 ಮಿಲಿಮೀಟರ್. ಟೋಟಲ್ ಲೆಂತ್ ಆಫ್ ದ ಕ್ಯಾಪ್ಸೂಲ್ ಎಷ್ಟಿದೆ, 14 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಡಯಾಮೀಟರ್ ಆಫ್ ದ ಕ್ಯಾಪ್ಸೂಲ್ ಎಷ್ಟು, 5 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ ಬಂದು 5 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಬಟ್ ಏನಾಗುತ್ತೆ 5/2. ಓಕೆ, 5/2 ಆದ್ರೂ ಬರೀರಿ, ಇಲ್ಲ 5/2 ಅಂದ್ರೆ ಏನು, 5 ಅಲ್ಲಿ ಅರ್ಧ ಎಷ್ಟು, 2.5 ಮಿಲಿಮೀಟರ್ ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ ರೇಡಿಯಸ್ ಎಷ್ಟು, ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ನಥಿಂಗ್ ಬಟ್ ಎಷ್ಟಾಗುತ್ತೆ, 2.5 ಮಿಲಿಮೀಟರ್. ಅದೇ ರೀತಿ ಇಲ್ಲಿ ಕೂಡ ಎಷ್ಟಾಗುತ್ತೆ, ಇದು ರೇಡಿಯಸ್ 2.5 ಮಿಲಿಮೀಟರ್ ಆಗುತ್ತೆ. ಓಕೆ, ನಿಮಗೆ ಇನ್ನೊಂದು ಏನ್ ಬೇಸಿಕ್ ಗೊತ್ತಿರ್ಬೇಕಂದ್ರೆ ಹೆಮಿಸ್ಫಿಯರ್ ಅಲ್ಲಿ, ಓಕೆ, ಹೆಮಿಸ್ಫಿಯರ್ ಅಲ್ಲಿ ರೇಡಿಯಸ್ ಎಷ್ಟಿರುತ್ತೋ, ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು ಹೈಟ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು, ಇಲ್ಲಿ ಎಷ್ಟಿದೆ 2.5 ಇದೆ, 2.5 ಮಿಲಿಮೀಟರ್. ಅಂದ್ರೆ ಏನು, ರೇಡಿಯಸ್ ಎಷ್ಟಿರುತ್ತೋ ಹೈಟ್ ಕೂಡ ಅಷ್ಟೇ ಇರುತ್ತೆ. ರೇಡಿಯಸ್ 2.5 ಅಂತಂದ್ರೆ ಹೈಟ್ ಕೂಡ 2.5 ಇರುತ್ತೆ. ಓಕೆ, ಇದು 2.5, ಇಲ್ಲಿ ಕೂಡ ಎಷ್ಟು 2.5. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು. ಹೆಮಿಸ್ಫಿಯರ್ ಅಲ್ಲಿ ರೇಡಿಯಸ್ ಮತ್ತೆ ಹೈಟ್ ಎರಡು ಸೇಮ್ ಇರುತ್ತೆ. ಓಕೆ, ಯಾಕೆ ಅಂತ ನೋಡ್ರಿ. ಈಗ ಇದೇ ಸೆಂಟರ್ ಅನ್ಕೊಳ್ರಿ, ಇದು ರೇಡಿಯಸ್ ಅಂದ್ರೆ ನಾನು ಈಗ ಸ್ಕೈವರ್ ಇಟ್ಕೊಂಡು ಇಲ್ಲಿಂದ ಸರ್ಕಲ್ ಹಾಕಿದ್ರೆ ಸೊ ಎಲ್ಲ ಕಡೆ ಎಷ್ಟಿರುತ್ತೆ ವ್ಯಾಲ್ಯೂ, 2.5 ಇರುತ್ತೆ. ಈ ಎಂಡ್ಸಲ್ಲೆಲ್ಲ 2.5 ಇರುತ್ತೆ. ಸೊ ಅದೇ ನಾನು ಜಸ್ಟ್ ನಾನು ಸ್ಟ್ರೈಟ್ ಲೈನ್ ಹಾಕಿನಂದ್ರೆ ಅದು ಕೂಡ 2.5, ಅದೇನಾಗುತ್ತೆ ಹೈಟ್ ಆಗುತ್ತೆ. ಸೊ ಇದು 2.5, ಇದು ಕೂಡ 2.5 ಅಂತ ಗೊತ್ತಾಯ್ತು. ಓಕೆ, ಈಗ ನಮಗೆ ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಿಲ್ಲ. ಓಕೆ, ಸೊ ಇದು ಸಿಲಿಂಡ್ರು, ಇದ್ರ ಹೈಟ್ ಗೊತ್ತಿಲ್ಲ, ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಿಲ್ಲ. ಓಕೆ, ಸೊ ಅದನ್ನ ಏನಂತ ಬರಿಬಹುದು ನೋಡ್ರಿ. ಓಕೆ, ಈಗ ನಾನೇನ್ ಮಾಡ್ಬಿಡ್ತೀನಿ, ಈಗ ಟೋಟಲ್ ನನಗೆ ಹೈಟ್ ಆಫ್ ದ ಕ್ಯಾಪ್ಸೂಲ್ ಎಷ್ಟು, ಹೈಟ್ ಆಫ್ ದ ಕ್ಯಾಪ್ಸೂಲ್ ನಾನು ಯಾವ ತರ ಬರಿಬಹುದು, ಹೈಟ್ ಆಫ್ ದ ಹೆಮಿಸ್ಫಿಯರ್ ಪ್ಲಸ್ ಹೈಟ್ ಆಫ್ ದ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಫಿಯರ್. ಓಕೆ, ನೀವೇ ನೋಡ್ರಿ, ಹೈಟ್ ಆಫ್ ದ ಹೆಮಿಸ್ಫಿಯರ್, ಹೈಟ್ ಆಫ್ ದ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಫಿಯರ್. ಇವ್ರು ಮೂವರು ಆಡ್ ಮಾಡಿದ್ರೆ ಏನ್ ಬರುತ್ತೆ, ಹೈಟ್ ಆಫ್ ದ ಸಿ ಅಂದ್ರೆ ಇಲ್ಲಿ ಕ್ಯಾಪ್ಸೂಲ್ ಟೋಟಲ್ ಗೊತ್ತಾಗುತ್ತೆ. ಹೈಟ್ ಆಫ್ ದ ಕ್ಯಾಪ್ಸೂಲ್ ಅವರೇ ಕೊಟ್ಟಿದ್ದಾರೆ, ಎಷ್ಟು 14 ಅಂತ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಹೆಮಿಸ್ಫಿಯರ್ ಎಷ್ಟು ಕಂಡಿಡಿದ್ವಿ ನಾವು, 2.5 ಅಂತ ಕಂಡಿಡಿದ್ವಿ. ಹೌದಾ, ಹೈಟ್ ಆಫ್ ದ ಹೆಮಿಸ್ಫಿಯರ್ ಎಷ್ಟು 2.5 ಬರೀತೀನಿ. ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಿಲ್ಲ, ಹೈಟ್ ಆಫ್ ದ ಹೆಮಿಸ್ಫಿಯರ್ ಎಷ್ಟು 2.5. ಸೊ ಈಗ ನೀವು ನೋಡಿದ್ರೆ 2.5 ಪ್ಲಸ್ 2.5 ಎಷ್ಟಾಯ್ತು, 5 ಆಯ್ತು. 5 ಪ್ಲಸ್ ಹೈಟ್ ಆಫ್ ದ ಸಿಲಿಂಡರ್, ಈ ಪ್ಲಸ್ 5 ಆ ಕಡೆ ಹೋದ್ರೆ ಏನಾಗುತ್ತೆ, -5 ಆಗುತ್ತೆ. 14 - 5 ಇಸ್ ಈಕ್ವಲ್ ಟು ಹೈಟ್ ಆಫ್ ದ ಸಿಲಿಂಡರ್. 14 ಅಲ್ಲಿ 5 ಹೋದ್ರೆ 9 ಹೈಟ್ ಆಫ್ ದ ಸಿಲಿಂಡರ್. ಸೊ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು ಅಂತ ಗೊತ್ತಾಯ್ತು, 9 ಮಿಲಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಏನ್ ಮಾಡ್ಬಿಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ಇಲ್ಲಿ ವ್ಯಾಲ್ಯೂ ಬರ್ಬಿಡ್ತೀನಿ. ಸೊ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು ಗೊತ್ತಾಯ್ತು ನಮ್ಗೆ, 9 ಮಿಲಿಮೀಟರ್ ಅಂತ ಗೊತ್ತಾಯ್ತು. ಈ ತರ ಈಗ ಈಗ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಈಗ ನಾನು ಇದಕ್ಕೆ ಏನಂತ ಆಡ್ ಮಾಡ್ಬೇಕು ನೋಡ್ರಿ. ಇಲ್ಲಿ 3 ಪಾರ್ಟ್ ಇದಾವೆ, ಇದೊಂದು ಹೆಮಿಸ್ಫಿಯರ್, ಇಲ್ಲೊಂದು ಸಿಲಿಂಡರ್, ಇಲ್ಲೊಂದು ಹೆಮಿಸ್ಫಿಯರ್. ಈಗ ಅವ್ರು ಏನ್ ಕೇಳ್ತಾರೆ, ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ ಕೇಳ್ತಾ ಇದಾರೆ. ಈಗ ನಿಮಗೆ ಡೌಟ್ ಏನು, ESA ತಗೋಬೇಕಾ CSA ತಗೋಬೇಕಾ? ಓಕೆ, ನೀವೇ ಅಬ್ಸರ್ವ್ ಮಾಡಿದ್ರೆ, ಓಕೆ, ಈಗ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ, ಈಗ ಕ್ಯಾಪ್ಸೂಲ್ ಅಲ್ಲಿ ಇರುತ್ತೆ, ಹೌದಾ, ಫುಲ್ ಇರುತ್ತೆ. ಅಂದ್ರೆ ಅರ್ಥ ಏನು, ಇದು ಓಪನ್ ಇದೆ, ಇದು ಓಪನ್ ಇರುತ್ತೆ, ಇದು ಓಪನ್ ಇರುತ್ತೆ. ಸೊ ಈಗ ನೀವು ನೋಡಿದ್ರೆ ಸಿಲಿಂಡರ್ ಅಲ್ಲಿ, ಓಕೆ, ಟಾಪ್ ಬಾಟಮ್ ಓಪನ್ ಇದೆ ಅಂತಂದ್ರೆ, ಸೊ ಅವಾಗ ನಾವೇನ್ ಅಪ್ಲೈ ಮಾಡ್ಬೇಕು, CSA.
ಇದೇ ನೀವು ಹೆಮಿಸ್ಪಿಯರ್ ತಗೊಂಡ್ರು ಕೂಡ ಈ ಫಸ್ಟ್ ಹೆಮಿಸ್ಪಿಯರ್ ತಗೊಂಡ್ರೆ ಇದು ಓಪನ್ ಇದೆ, ಅವಾಗೂ ಸಿ ಎಸ್ ಎ ತಗೋಬೇಕು. ಈಗ ಲಾಸ್ಟ್ ಥರ್ಡ್ ಪಾರ್ಟ್ ತಗೊಂಡ್ರೆ ಅದು ಕೂಡ ಏನಿದೆ ನಿಮಗೆ ಹೆಮಿಸ್ಪಿಯರ್ ಇದೆ ಥರ್ಡ್ ಪಾರ್ಟ್ ಅಲ್ಲಿ ಇದೆ ನೋಡ್ರಿ. ಸೊ ಅದು ಕೂಡ ಏನಿದೆ ಅಲ್ಲಿ ಕೂಡ ಓಪನ್ ಇದೆ. ಸ್ವಲ್ಪ ನೀವೇನ್ ತಗೋಬೇಕು, ಸಿ ಎಸ್ ಎನ ತಗೋಬೇಕು. 3 ಸಿ ಎಸ್ ಎನ ತಗೋಬೇಕು ನೀವು. ಓಕೆ, ಸೊ ಬಟ್ ಇವಾಗ ನೀವ್ ಏನ್ ಬರಿಬೇಕಂತ ಅಂದ್ರೆ ಓಕೆ, ಸೊ ಈಗ ನಿಮಗೆ ಡಯಾಗ್ರಾಮ್ ಅರ್ಥ ಆಯ್ತಾನೆ. ಸೊ ಆ ಡಯಾಗ್ರಾಮ್ ನಾನು ಟೋಟಲ್ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಈಗ ನಾನೇನ್ ಬರಿಬಹುದು ಅಂತಂದ್ರೆ ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸ್ಯೂಲ್ ಬಂದ್ಬಿಟ್ಟು ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್. ಈಗ ನೀವು ನೋಡಿದ್ರೆ ಹೆಮಿಸ್ಪಿಯರ್, ಸಿಲಿಂಡರ್, ಹೆಮಿಸ್ಪಿಯರ್, ಹೌದಾ? ಸೊ ಸಿ ಎಸ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್. ಓಕೆ, ಈಗ ಇಲ್ಲೊಂದು ಹೆಮಿಸ್ಪಿಯರ್ ಇದೆ, ಇಲ್ಲೊಂದು ಹೆಮಿಸ್ಪಿಯರ್ ಇರೋದ್ರಿಂದ ನಾನೇನ್ ಬರ್ತೀನಿ, ಸಿ ಎಸ್ ಎಫ್ ಹೆಮಿಸ್ಪಿಯರ್ ಪ್ಲಸ್ ಸಿ ಎಸ್ ಎಫ್ ಹೆಮಿಸ್ಪಿಯರ್ ಏನಾಗುತ್ತೆ 2 ಇಂಟು ಸಿ ಎಸ್ ಎ ಅಂದ್ರೆ 2 ಬರ್ತಾವಂಗೆ, 2 ಸಿ ಎಸ್ ಎಫ್ ಹೆಮಿಸ್ಪಿಯರ್ ಆಗುತ್ತೆ. 2 ಇಂಟು ಸಿ ಎಸ್ ಎಫ್ ಹೆಮಿಸ್ಪಿಯರ್ ಪ್ಲಸ್ ಸಿ ಎಸ್ ಎ ಆಫ್ ಸಿಲಿಂಡರ್. ಓಕೆ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಫಾರ್ಮುಲಾ ಬರೆಯೋಣ. ಈಗ 2 ಇಂಟು ಸಿ ಎಸ್ ಎಫ್ ಹೆಮಿಸ್ಪಿಯರ್ ಫಾರ್ಮುಲಾ ಏನು 2 ಪೈ ಆರ್ ಸ್ಕ್ವೇರ್ ಪ್ಲಸ್ ಸಿ ಎಸ್ ಎಫ್ ಸಿಲಿಂಡರ್ ಏನು 2 ಪೈ ಆರ್ ಹೆಚ್. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು ಐ ವ್ಯಾಲ್ಯೂ ಏನು 22/7. ಈಗ ರೇಡಿಯಸ್ ನೋಡ್ರಿ ಟ್ರಾನ್ಸ್ಲೇಷನ್ ಈಸಿ ಆಗುತ್ತಂತ 2.5 ಬಲ್ಲಿ ನಾನೇನ್ ತಗೋಬಹುದು 5/4 ತಗೋಬಹುದು. ಸೊ ನಾನೇನ್ ಬರ್ತೀನಿ 5/2 ಇಂಟು 5/2. ಓಕೆ, ಪ್ಲಸ್ 2 ಇಂಟು ಪೈ ವ್ಯಾಲ್ಯೂ ಏನು 22 ಈ ಕಡೆ ತಗೊಂತೀನಿ. ಓಕೆ, ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಗೊತ್ತಲ್ಲ ಎಷ್ಟು 5/2. ಈಗ ಹೈಟ್ ಆಫ್ ದ ಸಿಲಿಂಡರ್ ಬೇಕು ನನಗೆ. ಹೈಟ್ ಆಫ್ ದ ಸಿಲಿಂಡರ್ ಎಷ್ಟಿದೆ 9 ಇದೆ. ಸೊ ಏನ್ ಬರಿತೀನಿ, ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಹೆಚ್ಚ್ ಇದ್ದಲ್ಲಿ ಏನ್ ಬರಿತೀನಿ 9 ಅಂತ ಬರಿತೀನಿ. ಓಕೆನಾ, ಈ ಕ್ಯಾನ್ಸಲ್ ಮಾಡಿದ್ರೆ 2 ಕ್ಯಾನ್ಸಲ್ ಆಯ್ತು. ಓಕೆ, ಈ 2 ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಉಳಿದಿದ್ದೇನು ಈ 22 5 ಎಷ್ಟಾಗುತ್ತೆ 110 ಇಂಟು 5/7 ಆಗುತ್ತೆ. ಪ್ಲಸ್ ಇಲ್ಲಿ ಈ 2 ಕ್ಯಾನ್ಸಲ್ ಆಯ್ತು. ಉಳಿದಿದ್ ನೋಡ್ರಿ 22 5 110 ಇಂಟು 9/7 ಆಯ್ತು. ಓಕೆ, ಈಗ ನೀವು ನೋಡಿದ್ರೆ 110 ಇಂಟು 5 ಏನಾಗುತ್ತೆ 550/7 ಆಗುತ್ತೆ. ಓಕೆ, ಪ್ಲಸ್ 110 ಇಂಟು 9 ಏನಾಗುತ್ತೆ 990/7 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ಸೇಮ್ ಇದೆ. ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ 7 LCM ಆಗುತ್ತೆ. ಸೊ ಮೇಲೆ ಏನಿದೆ ಅದೇ ಬರೀತೀವಿ ನಂಬರು. ಈಗ ಆಡ್ ಮಾಡಿದ್ರೆ 550 ಪ್ಲಸ್ 990 0, 5 ಪ್ಲಸ್ 9 14, 9 ಪ್ಲಸ್ 1 10, 10 ಪ್ಲಸ್ 5 15 ಆಗುತ್ತೆ. ಸೊ ನಥಿಂಗ್ ಬಟ್ 1540/7. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ 14. ಓಕೆ, 1 ಉಳಿತು 7 2 ಜಾ 14 0. ಸೊ ನಥಿಂಗ್ ಬಟ್ ಏನಾಯ್ತು 220. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಿದ್ರೆ ಮಿಲಿಮೀಟರ್ ಕೊಟ್ಟಾರಂದ್ರೆ ನಾವು ಏರಿಯಾ ಏನ್ ಬರೀಬೇಕು ಮಿಲಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯಾಪ್ಸೂಲ್ ಬಂದ್ಬಿಟ್ಟು ಎಷ್ಟು 220 ಮಿಲಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಸ್ಕ್ವೇರ್ ಬರಬೇಕು. ಏರಿಯಾ ಕಂಡುಹಿಡಿಬೇಕಂದ್ರೆ ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಸ್ಕ್ವೇರ್, ಮಿಲಿಮೀಟರ್ ಕೊಟ್ರೆ ಮಿಲಿಮೀಟರ್ ಸ್ಕ್ವೇರ್. ಆನ್ಸರ್ ಬಂದು 220 ಮಿಲಿಮೀಟರ್ ಸ್ಕ್ವೇರ್. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಜೊತೆಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಡಿಸೈನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು
ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.